ಮಾಧ್ಯಮದ ಸ್ನೇಹಿತರಿಗೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇನೆ. ಬಹುಶಃ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಶಾಸಕಾಂಗ ವ್ಯವಸ್ಥೆ, ಕಾರ್ಯಾಂಗ ವ್ಯವಸ್ಥೆ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವ್ಯಾರೂ ಕೂಡ ಕೇಳಿರದಂಥ ಒಂದು ಪದಗಳನ್ನು ಸಾರ್ವಜನಿಕವಾಗಿ ಕೆಲವು ಕಡೆ ಹಳ್ಳಿಗಳಲ್ಲಿ ಕೇಳ್ತಾ ಇದ್ವಿ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮಾಜಿ ಮಂತ್ರಿಗಳು, ಬಿಜೆಪಿಯ ನಾಯಕರು, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದವರು ಬಹಳ ಕೀಳು ದರ್ಜೆಯ ಪದಗಳನ್ನು, ಕೀಳು ಅಂತ ಹೇಳಿದ್ರೆ ಅದಕ್ಕಿನ್ನ ಕೀಳಾದ ಪದಗಳನ್ನು ಯಾರೂ ಕೂಡ ಉಪಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವಿದ್ಯಾವಂತರಾಗ್ಲಿ, ಯಾವುದೇ ಕೀಳರಿಮೆಯ ಮನಸ್ಥಿತಿ ಇರ್ತಕ್ಕಂಥವ್ರು ಉಪಯೋಗಿಸದೇ ಇರ್ತಕ್ಕಂಥ ಪದಗಳನ್ನು ಇವತ್ತು ರಾಜ್ಯದ ಜನ ಕೇಳುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ, ಒಂದು ಕಡೆ ರಾಮನ್ ಜಪ, ಒಂದು ಕಡೆ ಸಂಸ್ಕೃತಿ ಜಪ, ಇನ್ನೊಂದು ಕಡೆ ಅದೇ ತಾಯಂದಿರನ್ನ ಮಂಚಕ್ಕೆ ಕರೆಯುವಂತ ಜಪ. ಯಾರ ಹತ್ರ ಮಾತಾಡ್ತಾ ಇದ್ದೀನಿ, ಏನ್ ಮಾತಾಡ್ತಾ ಇದ್ದೀನಿ ಅಂತಿಲ್ಲ. ಆ ತಾಯಂದಿರನ್ನ ಮಂಚಕ್ಕೆ ಕರೆಯುವಂತ ಒಬ್ಬ ಬಿಜೆಪಿಯ ನಾಯಕರು, ರಾಮನ ಹೆಸರನ್ನ ಹೇಳ್ತಕ್ಕಂಥವ್ರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ಹೆಸರನ್ನ ಹೇಳ್ತಕ್ಕಂಥವ್ರು, RSS ನ ಜೊತೆ ಒಡನಾಟವನ್ನ ಇಟ್ಕೊಂಡು ಇರ್ತಕ್ಕಂಥವ್ರು, ಇಂಥವರು ತಾಯಿಯನ್ನ, ಹೆಂಡತಿಯನ್ನ ನೇರವಾಗಿ ಮಂಚಕ್ಕೆ ಕಳಿಸುವಂತಕ್ಕಂಥ ಒಂದು ಸಂದೇಶವನ್ನ ಏನು ಕೊಡ್ತಾ ಇದ್ದಾರೆ, ಅದು ಭಾರತೀಯ ಜನತಾ ಪಕ್ಷದ NDA ಪಕ್ಷದ ನಾಯಕರುಗಳಿಗೆ ಕಿವಿ ಕೇಳಿಸ್ತಾ ಇಲ್ವಾ? ಒಂದ್ ಕಡೆ ತಾಯಂದರಿಗೆ ಅಪಮಾನ ಆಗಿದೆ, ಇನ್ನೊಂದು ಕಡೆ ಮಹಿಳಾ ಕುಲಕ್ಕೆ ಅಪಮಾನ ಆಗಿದೆ, ಮತ್ತೊಂದು ಕಡೆ ದಲಿತ ಸಮುದಾಯವನ್ನ, ಬಹುಶಃ ನಾವು ಈ ಪದಗಳನ್ನ 80ರ ಹಿಂದೆ ಕೇಳ್ತಾ ಇದ್ವಿ. 80ರ ನಂತರದ ದಿನಗಳಲ್ಲಿ ಯಾರೂ ಕೂಡ ಈ ರೀತಿಯ ಪದಗಳನ್ನ ಬಳಸ್ತಾ ಇರಲಿಲ್ಲ. ಆದ್ರೆ ಇವತ್ತು ಒಬ್ಬ ಮಾಜಿ ಮಂತ್ರಿಗಳು, ಭಾರತೀಯ ಜನತಾ ಪಕ್ಷದ ನಾಯಕರು ಇವತ್ತು ಈ ರೀತಿಯ ಮಾತುಗಳನ್ನ ದಲಿತರ ಮೇಲೆ, ದಲಿತ ಸಮುದಾಯದ ಮೇಲೆ ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು ಮತ್ತು NDA ಪಕ್ಷದ ರಾಜ್ಯದ ಮುಖಂಡರುಗಳು ಸ್ಪಷ್ಟವಾಗಿ ಹೇಳಬೇಕು. ಸ್ಪಷ್ಟವಾಗಿ ಅಂತ ಅಂದ್ರೆ ವಾರಕ್ಕೊಂದ್ಸಾರಿ ಬಂದು ಎಲ್ರೂ ಏನೋ ಭಾಷಣ ಮಾಡ್ಬಿಟ್ಟು ಏನೋ ಮಾಧ್ಯಮಗಳ ಮುಂದೆ ಹೇಳ್ಬಿಟ್ಟು ಹೋಗ್ತಿರಲ್ಲ. ಈಗ ನಿಮ್ಮ ನೈತಿಕತೆ, ಬದ್ಧತೆಯ ಪ್ರದರ್ಶನ ಆಗಬೇಕಾಗಿದೆ. ಅದಲ್ಲದೆ ಎರಡು ಜಾತಿಗಳ, ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ಸಂಘರ್ಷ ತರುವಂತ ಪ್ರಯತ್ನ, ಒಕ್ಕಲಿಗ ಸಮುದಾಯವನ್ನ ಎಷ್ಟು ಕೀಳಾಗಿ ಕಂಡಿದ್ದಾರೆ ಅಂತಕ್ಕಂಥದ್ದು ಇದು ಅವ್ರದ್ದು ಮೊದಲನೇದೇನಲ್ಲ. ಈ ಹಿಂದೆನೂ ಕೂಡ ಒಕ್ಕಲಿಗ ಸಮುದಾಯವನ್ನ ಬಹಳ ಕೀಳಾಗಿ ನೋಡಿದ್ರು.
ಸೊ ಇಂಥ ಒಂದು ಪ್ರಸಂಗಗಳನ್ನು ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಯಾವ ರೀತಿ ಅರಗಿಸ್ಕೊಳ್ತಾ ಇದ್ದಾರೆ. ಸೊ ಅವರ ಮೌನ ಇವತ್ತಿನವರೆಗೂ ಕೂಡ ಯಾರು ಕೂಡ ರಿಯಾಕ್ಷನ್ಸ್ ಅನ್ನ ಕೊಟ್ಟಿಲ್ಲ. ನಿನ್ನೆ ಮಧ್ಯಾಹ್ನ ಆದಂಥ ಘಟನೆಗಳಿಗೆ ಒಬ್ಬ ಭಾರತೀಯ ಜನತಾ ಪಕ್ಷದ ನಾಯಕರು ಕೂಡ ಹೇಳಿಕೆಗಳನ್ನು ಬಿಡುಗಡೆ ಮಾಡಲಿಲ್ಲ. ನಾನು ಅನ್ಕೊಂಡಿದ್ದೆ ಬಹುಶಃ ಅವ್ರಿಗೆ ನೈತಿಕತೆ ಇತ್ತು, ಮಾತುಕತೆ ಇತ್ತು ಅಂತ ಅಂದರೆ ಅವರನ್ನು ಇಷ್ಟೊತ್ತಿಗಾಗಲೇ ಡಿಸ್ಮಿಸ್ ಮಾಡಬೇಕಾಗಿತ್ತು. ಇಡೀ ದೇಶ ಬೆಚ್ಚು ಬೀಳುವಂಥ ಪದಗಳನ್ನು ಇವತ್ತು ಒಬ್ಬ ಮಾಜಿ ಮಂತ್ರಿಗಳು, ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ಇವತ್ತು ನಾವುಗಳು ಪ್ರಶ್ನೆಯನ್ನ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಎರಡು ಜಾತಿಗಳನ್ನ ಎತ್ಕಟ್ಟುವಂತ ಕೆಲಸ ಆಗಿದೆ. ಇನ್ನೊಂದು ಕಡೆ ಲಂಚದ ಆರೋಪ, ನೇರವಾಗಿ ಯಾರೋ ಗುತ್ತಿಗೆದಾರರ ಹತ್ರ ದುಡ್ಡು ತಂದುಕೊಟ್ರೆ ನಿನಗೆ ಬದುಕ್ಯಾ ಇಲ್ಲ ಅಂತ ಅಂದ್ರೆ ಇಲ್ಲ, ಈ ರೀತಿಯಾಗಿ ನೇರವಾಗಿ ಆರೋಪ ಮಾಡಿರ್ತಕ್ಕಂಥದ್ದು, ನೇರವಾಗಿ ಹಣವನ್ನ ಕೇಳಿರ್ತಕ್ಕಂಥದ್ದು, ಜೊತೆಗೆ ಅವರನ್ನ ಕೊಲೆ ಬೆದರಿಕೆ ಹಾಕಿರ್ತಕ್ಕಂಥದ್ದು. ಇದಿಷ್ಟೂ ಕೂಡ ಇವತ್ತು ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಇವರು ಭಾರತೀಯ ಜನತಾ ಪಕ್ಷದ ನಾಯಕರು. ಸಿನಿಮಾ ನಿರ್ಮಾಪಕರು ಅವಾಗವಾಗ ನಿರ್ಮಾಣ ಮಾಡ್ತಾ ಇರ್ತಾರೆ, ಅವಾಗ ಕತೆ ಬರಿತಾ ಇರ್ತಾರೆ, ಹೆಂಗೆ ಬೇಕೋ ಹಂಗಂಗೆ ಹೇಳ್ತಾ ಇರ್ತಾರೆ. ಈಗ ಯಾವ ಸಿನಿಮಾ ಡೈಲಾಗು ಇದು ಅಂತ ಹೇಳ್ತಾರೋ ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ಇವ್ರ ಮೇಲೆ ತಕ್ಷಣ ಭಾರತೀಯ ಜನತಾ ಪಕ್ಷದವ್ರನ್ನ, NDA ನಾಯಕರನ್ನ ನಾನು ಒತ್ತಾಯ ಮಾಡ್ತೇನೆ, ಇವರನ್ನ ನೀವು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ನಿಮ್ಮ ಬದ್ಧತೆಯನ್ನ ಪ್ರದರ್ಶನ ಮಾಡಬೇಕು.